ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಎಸೆಯುವಂಥ ಜಾಗ ಮಾಡ್ಕೊಂಡಿದ್ದಾರೆ ನೋಡಿ. ಖಾಲಿ ಸೈಟ್ ಕ್ಲೀನ್ ಮಾಡೋಕೆ 1 ತಿಂಗಳು ಕಾಲಾವಕಾಶ ಕೊಟ್ಟಿದ್ರು. ಅವಕಾಶ ಕೊಟ್ಟಿತ್ತಲ್ವ 1 ತಿಂಗಳ, ಯಾಕೆ ಮಾಡಲಿಲ್ಲ? ಮಾಡದೇ ಇರೋರಿಗೆ ದಂಡ ಹಾಕಿ ಅವ್ರಿಗೆ ಬಿಡಬೇಡಿ ಸುಮ್ಮನೆ. ಆಗಸ್ಟ್ 22ರವರೆಗೆ ಖಾಲಿ ಸೈಟ್ ಸ್ವಚ್ಛಗೊಳಿಸೋಕ್ಕೆ ಗಡುವು ಕೊಡಲಾಗಿತ್ತು. ಆದರೂ ನಗರದಲ್ಲಿ ಖಾಲಿ ನಿವೇಶನಗಳು ಇನ್ನೂ ಕೂಡ ಕ್ಲೀನ್ ಆಗಿಲ್ಲ. ಖಾಲಿ ನಿವೇಶನಗಳಲ್ಲಿ ಗಿಡಗಂಟೆ ಬೆಳೆದಿದ್ದಾವೆ, ಕಸ ಮತ್ತು ನಿರ್ಮಾಣ ತ್ಯಾಜ್ಯಗಳು ಹಾಗೆ ಇದ್ದಾವೆ. ನೋಟಿಸ್ ಕೊಟ್ಟು ಎಚ್ಚರಿಕೆ ಕೊಟ್ಟರೂ ಕೂಡ ಬೆಂಗಳೂರಿಗರು ಡೋಂಟ್ ಕೇರ್ ಅಂತಿದ್ದಾರೆ. ಪಾಠ ಕಲಿಸ್ರಿ ಅವ್ರಿಗೆ, ಸರಿಯಾಗಿ ಪಾಠ ಕಲಿಸಿ. ಯಾರಿಗೂ ಹಿಂದೆ ಮುಂದೆ ನೋಡಬೇಡಿ, ಅವನೆಷ್ಟೇ ಪ್ರಭಾವ ಆಗಿರ್ಬೋದು. ಇವತ್ತಿನಿಂದ ಯಾರ್ಯಾರು ಸ್ವಚ್ಛಗೊಳಿಸಿಲ್ವೋ ಸೈಟ್ಗಳನ್ನು ಅಂಥವ್ರಿಗೆ ದಂಡ ಹಾಕ್ತಾರೆ. ಇವತ್ತು ಶಾಂತಿನಗರದಲ್ಲಿ ಚಾಲನೆಯನ್ನು ಕೊಡಲಾಗುತ್ತೆ. ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಚಾಲನೆಯನ್ನು ಕೊಡ್ತಾರೆ. ಒಂದು ಒಳ್ಳೆಯ ನಿರ್ಧಾರ ಪಾಲಿಕೆಯವರು ಮಾಡಿದ್ದಾರೆ. GBA ಕೃಷ್ಣ ಬೈರೇಗೌಡರ ಅವರೊಂದು ಸೂಚನೆ ಮೇರೆಗೆ ಕ್ಲೀನ್ ಬೆಂಗಳೂರು ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ನೋಡಿದ್ವಿ, ಅಡ್ಡಾದಿಡ್ಡಿ ಎಲ್ಲೆಲ್ಲಿ ಪಾರ್ಕಿಂಗ್ ಮಾಡಿರ್ತಾರೋ ಅವ್ರಿಗೆ ದಂಡಾಸ್ತ್ರ. ಅದಾದಮೇಲೆ ಒತ್ತುವರಿ ತೆರವು ಮಾಡ್ತಾ ಇದ್ದಾರೆ ಅಂದರೆ ಈ ಫುಟ್ಪಾತ್ಗಳನ್ನು. ಅದಾದಮೇಲೆ ಈ ರೀತಿ ಈಗ ಯಾರ್ಯಾರು ಖಾಲಿ ನಿವೇಶನಗಳನ್ನ ಹಾಗೆ ಇಟ್ಕೊಂಡಿರ್ತಾರೋ ಕ್ಲೀನ್ ಮಾಡದೆ ಅವ್ರಿಗೂ ಕೂಡ ಇವತ್ತಿನಿಂದ ಅಧಿಕೃತವಾಗಿ ದಂಡಾಸ್ತ್ರ. 50,000ವರೆಗೂ ಕೂಡ ನಿಮಗೆ ದಂಡ ಇರುತ್ತೆ. ಮೊದಲ ಬಾರಿಗೆ ಒಂದು ಅವಕಾಶ ಕೊಡ್ತಾರೆ, 5,000 10,000. ಅದಾದಮೇಲೆ ಆದರೂ ಬುದ್ಧಿ ಬರಲಿಲ್ವಾ 50,000ಕ್ಕೆ ನಿಮ್ಮ ದಂಡ ಹೋಗುತ್ತೆ. ಅಷ್ಟು ಸುಲಭ ಅಂತ ಅನ್ಕೋಬೇಡಿ. ಆ ಪಾಲಿಕೆಯ ಅಧಿಕಾರಿಗಳು ನಿಮ್ಮ ಖಾಲಿ ಸೈಟಿಗೆ ಬರ್ತಾರೆ, ವೀಕ್ಷಣೆ ಮಾಡ್ತಾರೆ. ಅಲ್ಲೇನಾದರೂ ಕಸ ತುಂಬಿತ್ತಾ, ಗಿಡಗಂಟೆ ಬೆಳೆದಿತ್ತಾ, ಜೊತೆಗೆ ಅಲ್ಲಿ ಏನಾದರೂ ಗಬ್ಬು ವಾಸನೆ ಬರ್ತಾ ಇತ್ತಾ, ತ್ಯಾಜ್ಯ ತುಂಬಿತ್ತಾ, ವೀಕ್ಷಣೆ ಮಾಡಿ ನಿಮಗೆ ಏನು ಬೇಕೋ ಅದನ್ನು ದಂಡ ಹಾಕ್ತಾರೆ.